ಆರಾಮಾಗೇ ಇದ್ದಾರೆ. ನನ್ನ ಜೊತೆ ಎಲ್ಲರೂ ಆರಾಮಾಗಿದ್ದಾರೆ. ಇನ್ಫ್ಯಾಕ್ಟ್ ರಾಜ್ ಕೂಡ ನನ್ನ ಜೊತೆ ಆರಾಮಾಗಿದ್ದಾನೆ, ರಕ್ಷಿತ್ ಆರಾಮಾಗೇ ಇದ್ದಾನೆ. ಬಟ್ ಅದು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಅಂತ. ಆ್ಯಂಡ್ ಮೇ ಬಿ ಇದಕ್ಕೆಲ್ಲ ಸ್ಫೂರ್ತಿ ಅಥವಾ ಇದಕ್ಕೆಲ್ಲ ಒಂದು ಪುಷ್ಟಿ ಸಿಗ್ತಾ ಇರೋದು ನಾವು ಯಾರೂ ರೆಗ್ಯುಲರಾಗಿ ಮೀಟ್ ಆಗದೆ ಇರೋದು. ಸೊ ರಿಷಬ್ ಹೈದ್ರಾಬಾದಲ್ಲಿ ಬ್ಯುಸಿ ಇದ್ದಾನೆ, ರಕ್ಷಿತ್ ಉಡುಪಿಲಿ ಬ್ಯುಸಿ ಇದ್ದಾನೆ, ರಾಜು ತಮಿಳ್ನಾಡಲ್ಲಿ ಬ್ಯುಸಿ ಇದ್ದಾನೆ, ನಾನು ಬೆಂಗಳೂರಲ್ಲಿ ಬ್ಯುಸಿ ಇದ್ದೀನಿ. ಸೊ ಇದಿಷ್ಟರ ಮಧ್ಯೆ ನಾವು ಯಾರೂ ಸಿಗೋಕ್ಕಾಗ್ತಿಲ್ಲ. ಮೋಸ್ಟ್ಲಿ ಸಿಕ್ಕಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ತೆರೆ ಬೀಳುತ್ತೆ ಅಂತ ಅನ್ಸುತ್ತೆ. ನಾನೀಗ ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ, ನೀವು 3 ಜನ ಯಾಕೆ ಸೇರ್ತಾ ಇಲ್ವಾ, ಇನ್ನೇನು ಪ್ಲ್ಯಾನ್ ಇಲ್ವಾ ಈ ಬಗ್ಗೆ ಮುಂದೆ ಅಂತ? ಇಲ್ಲ, ನಾವು ಕಾಂತಾರ ಮುಗಿದ ತಕ್ಷಣ ಆ್ಯಕ್ಚುಲಿ ನಾನು ರಿಷಬ್ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ರಕ್ಷಿತ್ನ ಮೀಟ್ ಮಾಡಬೇಕು ಅಂತ. ಬಟ್ ರಕ್ಷಿತ್ ವಾಸ್ ಐಸೋಲೇಟೆಡ್. ಸ್ವಲ್ಪ ದಿನ ಯು ಎಸ್ ಅಲ್ಲಿದ್ದ ಅವನು, ಒಂದು 3-4 ತಿಂಗಳು, ಆಲ್ಮೋಸ್ಟ್ 1 ವರ್ಷ ಯು ಎಸ್ ಅಲ್ಲಿದ್ದ. ಆಮೇಲೆ ಬಂದು ಅವನಾಗೆ ಬರೆಯೋಕ್ಕೆ ಶುರು ಮಾಡಿದ್ದಾನೆ. ಸೊ ಅವನು ಮೆಸೇಜ್ ಮಾಡಿದಾಗ ಅವನೇ ಹೇಳ್ದ, ಬೇಡ ಕಣ್ರೋ ನೀವು ಬಂದರೆ ನಾನು ಮತ್ತೆ ಡೈವರ್ಟ್ ಆಗ್ತೀನಿ, ನಾನು ಒಂಚೂರು ಸಬ್ಜೆಕ್ಟ್ ಒಳಗಡೆ ಇದ್ದೀನಿ, ನಾನು ಮುಗಿಸ್ಕೊತೀನಿ, ಮುಗಿಸಿದ ಮೇಲೆ ಸಿಗೋಣ ಅಂತ. ವಿ ಆರ್ ಆಲ್ಸೋ ಹ್ಯಾಪಿ. ಅವ್ನು ಬೇರೆ ಏನೂ ಕೆಲಸ ಮಾಡ್ತಿಲ್ವಲ್ಲ, ಅಟ್ಲೀಸ್ಟ್ ಸ್ಕ್ರಿಪ್ಟ್ ಬರೀತಾ ಇದ್ದಾನೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬೀಯಿಂಗ್ ಅ ರೈಟರ್ ರಿಷಬ್ಗೂ ಅನಿಸಿದೆ, ನನಗೂ ಅನ್ನಿಸ್ತು ಬೇಡ ಅಂತ. ಸೊ ಹಂಗೆ ಯಾವಾಗಾರು ಮೆಸೇಜ್ ಮಾಡ್ತೀವಿ, 2-3 ದಿನ ಬಿಟ್ಟು ರಿಪ್ಲೈ ಮಾಡ್ತಾನೆ. ಸೊ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಬರ್ತಾನೆ ಇನ್ನೇನು ಸದ್ಯಕ್ಕೆ ಶುರು ಮಾಡ್ತಾನೆ.